ಇವತ್ತಿನ ಈ ವಿಡಿಯೋದಲ್ಲಿ SSLC ರಿಸಲ್ಟನ್ನು ನೀವು ಯಾವ ರೀತಿಯಾಗಿ ನೋಡಬೇಕು, ಯಾವ ರೀತಿಯಾಗಿ ವೆಬ್ಸೈಟನ್ನು ಓಪನ್ ಮಾಡಬೇಕಂತ ಕಂಪ್ಲೀಟ್ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ವರ್ಷ ರಿಜಿಸ್ಟರ್ ನಂಬರ್ ಜೊತೆಗೆ ನೀವು ಡೇಟ್ ಆಫ್ ಬರ್ತನ್ನು ಕೂಡ ಹಾಕಬೇಕು. ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿದ ನಂತರವೇ ನಿಮಗೆ ಒಂದು ರಿಸಲ್ಟನ್ನು ಶೋ ಮಾಡುವಂಥದ್ದು. ಯಾವ ರೀತಿಯಾಗಿ ಓಪನ್ ಮಾಡಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನಾನು ಈಗ ಡೆಸ್ಕ್ಟಾಪ್ನಲ್ಲಿ ಇದನ್ನು ಓಪನ್ ಮಾಡ್ತಾ ಇದ್ದೇನೆ. ನೀವು ಮೊಬೈಲ್ನಲ್ಲಿ ಕೂಡ ಓಪನ್ ಮಾಡಿದರೆ ಇದೇ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಮೊದಲಾಗಿ ಇಲ್ಲಿ ಗೂಗಲ್ನಲ್ಲಿ ಸರ್ಚ್ ಮಾಡಬೇಕು kar.results.nic.in ಅಂತೇಳಿ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಮೊದಲೇ ವೆಬ್ಸೈಟಲ್ಲಿ ನೋಡ್ಬೋದು ಕರ್ನಾಟಕ ರಿಸಲ್ಟ್ಸ್ ಅಂತ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಎರಡು ಆಪ್ಷನ್ ಸಿಗ್ತದೆ. ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡೋಕ್ಕಾಗುತ್ತೆ. ತುಂಬ ಜನ ಇದನ್ನು ಯೂಸ್ ಮಾಡ್ತಾ ಇರೋ ಕಾರಣ ಇಲ್ಲಿ ಸ್ವಲ್ಪ ಹೊತ್ತು ವೇಟ್ ಮಾಡೋಕ್ಕಾಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ರಿಜಿಸ್ಟರ್ ನಂಬರನ್ನು ಹಾಕಿ. ರಿಜಿಸ್ಟರ್ ನಂಬರ್ ಹಾಕಿದ ನಂತರ ಇಲ್ಲಿ ಅಡ್ಮಿಷನ್ ಟಿಕೆಟ್ನಲ್ಲಿ ನೀವು ಯಾವುದೇ ರೀತಿಯಾಗಿ ಹಾಲ್ ಟಿಕೆಟ್ನಲ್ಲಿ ಇದೆಯಲ್ಲ, ಡೇ, ಮಂತ್, ಇಯರ್ ಎಲ್ಲವನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಎಲ್ಲ ಡೀಟೇಲ್ಸನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ನಿಮ್ಮ ಒಂದು ಮಾರ್ಕ್ಶೀಟ್ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ನೋಡ್ಬೋದು ಗ್ರೀನ್ ಕಲರ್ ಬಂದರೆ ಇಲ್ಲಿ ಏನಾಗುತ್ತೆ, ಒಂದು ಕಂಪ್ಲೀಟಾಗಿ ಪಾಸ್ ಇರುವಂಥದ್ದು. ರೆಡ್ ಕಲರ್ ಬಂದರೆ ಇಲ್ಲಿ ಡೈರೆಕ್ಟಾಗಿ ನಿಮಗೆ ಫೇಲ್ ಅಂತ ನೋಡ್ಬೋದು. ಅದೇ ರೀತಿಯಾಗಿ ಇಲ್ಲಿ ಎಲ್ಲ ಡೀಟೇಲ್ಸನ್ನು ನೀವು ಫೆಚ್ ಮಾಡ್ಬೋದು. ಮತ್ತು ಇನ್ನೊಂದು ಏನು ಹೇಳಬೇಕಂದ್ರೆ SSLC ವಿದ್ಯಾರ್ಥಿಗಳಿಗೆ ಮೊದಲೇದಾಗಿ ಕಂಗ್ರ್ಯಾಚುಲೇಷನ್. ನೀವೇನಾದರೂ ಫೇಲ್ ಆಗಿದ್ದರೆ ಯಾವುದೇ ರೀತಿಯಾದ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ಅದನ್ನು ಕಂಟಿನ್ಯೂ ಪಾಸ್ ಮಾಡ್ಕೊಬೋದು. ಇದೇ ಯಾವುದೇ ರೀತಿಯಾದ ಒಂದು ಕೊನೆಗಳಿಗೆ ಅಂತಲೇ ಹೇಳೋಕ್ಕಾಗಲ್ಲ. ಮುಂದೆ ನೀವು ಓದಿ ಇನ್ನು ಪಾಸ್ ಮಾಡ್ಕೊಬೋದು. ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ಇಲ್ಲಿ P ಅಂದರೆ ಪಾಸು, F ಅಂದರೆ ಫೇಲು. ಇಲ್ಲಿ ಟರ್ಮ್ಸ್ ಏನೇನು ಕೊಟ್ಟಿರ್ತಾರಲ್ಲ ಅದರದ್ದು ಅಬ್ರಿವೇಷನ್ ಫುಲ್ ಫಾರ್ಮನ್ನು ಇಲ್ಲಿ ನೀಡಿದ್ದಾರೆ. ಇಲ್ಲಿ ಕೆಲವೊಬ್ರದ್ದು ರಿಸಲ್ಟ್ ಶೋ ಆಗೋದಿಲ್ಲ. ಅಬ್ಸೆಂಟ್ ಆಗಿದ್ದರೆ ಈ ರೀತಿಯಾಗಿ ಇದ್ದರೆ ಯಾವುದೇ ರೀತಿಯಾದ ತೋರಿಸೋದಿಲ್ಲ. ಇಲ್ಲಿ ನಿಮಗೇನಾದರೂ ಪ್ರಾಬ್ಲಮ್ ಇದ್ದರೆ ನಿಮ್ಮ ಒಂದು ಯೂನಿವರ್ಸಿಟಿ ಅಥವಾ ನಿಮ್ಮ ಸ್ಕೂಲಿನ ಒಂದು ಪ್ರಿನ್ಸಿಪಲ್ ನೀವು ಭೇಟಿ ಮಾಡಿಕೊಂಡು ಅದೇ ರೀತಿಯಾಗಿ ನೀವು ಅದನ್ನ ಸಾಲ್ವ್ ಕೂಡ ಮಾಡ್ಕೊಬೋದು. ಕೆಲವೊಮ್ಮೆ ಟೆಕ್ನಿಕಲ್ ಇಶ್ಯೂದಿಂದ ಅಪ್ಡೇಟ್ ಆಗಿರೋದಿಲ್ಲ ಅಥವಾ ಅಲ್ಲಿ ಬೋರ್ಡ್ ಕಡೆಯಿಂದನೇ ಏನೋ ಸಮಸ್ಯೆಯಾಗಿ ಆಗಿರೋದಿಲ್ಲ. ಈ ರೀತಿಯೂ ಕೂಡ ನಾನು ನೋಡಿದ್ದೇನೆ. ಅದನ್ನು ಕೂಡ ನೀವು ನಿಮ್ಮ ಪ್ರಿನ್ಸಿಪಲ್ ಜೊತೆ ಮಾತಾಡಿ ಅದನ್ನ ಸಾಲ್ವ್ ಕೂಡ ಮಾಡ್ಕೊಬೋದು. ಈ ವಿಡಿಯೋದಲ್ಲಿ ಇಷ್ಟೇ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.